ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಹಿಂದಿನ 2 ವೀಡಿಯೋದಲ್ಲಿ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿ ರಿಲೇಷನ್ಸ್ ಇದು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಹೇಳಿಕೊಟ್ಟಿದ್ದೇನೆ. ಎಲ್ಲ ಕಾನ್ಸೆಪ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ. ಪ್ಲಸ್ ಅದ್ರ ಜೊತೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೇನೆ, ಆಯಿತಾ. ಇವಾಗ ಈ ಒಂದು ವೀಡಿಯೋದಲ್ಲಿ ನಾನು ಫಂಕ್ಷನ್ಸ್ನ ಕಾನ್ಸೆಪ್ಟನ್ನು ಹೇಳ್ತೇನೆ, ಒಂದು ಸ್ವಲ್ಪ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಮುಂದಿನ ಪಾರ್ಟಾಗಿ ಏನು ಮಾಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಒಂದಿಷ್ಟು ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಮಾಡ್ತೇನೆ, ಆಯಿತಾ, NCERTಯಿಂದ. ಓಕೆ, ಅಲ್ಲಿಗೆ 4 ಪಾರ್ಟ್ಸ್ ಮಾಡಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಎಂಡ್ ಮಾಡ್ತೇನೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸನಲ್ ಕೌನ್ಸಲಿಂಗು ಇದೇನು ಅಂತ ಕೇಳಿದ್ರೆ, ಇಂಜಿನಿಯರಿಂಗ್ ಜಾಯ್ನ್ ಆಗಲಿಕ್ಕೆ ನಿಮಗೆ ಕಂಪ್ಲೀಟ್ ನಮ್ಮ ಕಡೆಯಿಂದ ಕೌನ್ಸಲಿಂಗ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಇದು ನಿಮಗೆ ಯಾವ ಕಾಲೇಜಿನ ಯಾವ ಆರ್ಡ್ರಲ್ಲಿ ಇಡಬೇಕು, ಯಾವ ಕೋರ್ಸನ್ನು ಯಾವ ಆರ್ಡ್ರಲ್ಲಿ ಇಡಬೇಕು, ಎಲ್ಲದನ್ನು A to Z ನಾವು ನಿಮಗೆ ಇನ್ಸೈಡರ್ ಇನ್ಫಾರ್ಮೇಷನ್ ಕೊಡ್ತೇವೆ. ಓಕೆ, ದಿಸ್ ಇಸ್ 1-to-1 ಪರ್ಸನಲ್ ಕೌನ್ಸಿಲಿಂಗು. ಜಾಯ್ನ್ ಆಗಬೇಕು ಅಂತಿದ್ದವ್ರು ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಈಗ ಲೆಟ್ಸ್ ಕಮ್ ಟು ದಿ ಟಾಪಿಕ್ ಸ್ಟೂಡೆಂಟ್ಸ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಫಂಕ್ಷನ್ಸ್. ಓಕೆ, ರಿಲೇಷನ್ಸ್ ಬಗ್ಗೆ ಆಲ್ರೆಡಿ ಮಾಡಿದ್ದೀನಿ, ಪ್ಲಸ್ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಹೇಳಿದ್ದೀನಿ, ಕೆಲವೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೇನೆ. ಬಟ್ ಇವತ್ತಿನ ಚಾಪ್ಟ್ರಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫಂಕ್ಷನ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಅಂದರೆ ಫಸ್ಟ್ ನಿಮಗೆ ಕಾನ್ಸೆಪ್ಟನ್ನು ಹೇಳಿಕೊಡ್ತೇನೆ, ಫಂಕ್ಷನ್ಸ್ ಅಂದರೆ ಏನು ಅಂತ. ಅದಕ್ಕೆ ರಿಲೇಟೆಡ್ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಮಾಡ್ತೇನೆ NCERTಯಿಂದ. ಅದಾದ ನಂತರ ಮುಂದಿನ ವೀಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಲೈಕ್ 2014ಇಂದ 24ವರೆಗಿನ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ, ಪ್ಲಸ್ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಎಕ್ಸ್ಟ್ರಾ ಮಾಡ್ತೇನೆ. ಓಕೆ, ಸೊ ನಿಮಗೆ ಇಲ್ಲಿ ಏನು ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಈಗ ಫಂಕ್ಷನ್ಸಲ್ಲಿ ಫಸ್ಟ್ ಆಫ್ ಆಲ್ ಫಂಕ್ಷನ್ಸ್ ಅಂದರೆ ಏನು ಅಂತ ಬೇಕು, ಕರೆಕ್ಟಾ? ಫಂಕ್ಷನ್ಸ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ ಅಷ್ಟೇ. ಫಂಕ್ಷನ್ಸ್ ಅಂದರೆ ಏನಿಲ್ಲ, ಇಟ್ಸ್ ಅ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ ಅಷ್ಟೇ. ಓಕೆ, ಇಟ್ಸ್ ಅ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ನು. ಇದು ಕೂಡ ರಿಲೇಷನ್ನೇ, ಫಸ್ಟ್ ಅದು ರಿಲೇಷನ್ ಹೌದಲ್ವಾ ಬೇಕು, ಅರ್ಥ ಆಯ್ತಾ? ಇಟ್ಸ್ ಅ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ನು. ಅ ರಿಲೇಷನ್ ಫ್ರಮ್ ಸೆಟ್ A to set B, a relation from set A to set B. Okay, a relation from set A to set B is called function. ಯಾವಾಗ ಅದನ್ನು ಫಂಕ್ಷನ್ ಅಂತ ಕರೀತಾರೆ? ಈಸ್ ಕಾಲ್ಡ್ ಫಂಕ್ಷನ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ have one and only one image in set B. Very important. Every element of set A have one and only one image in set B. Simple. ಅರ್ಥ ಆಯ್ತಾ? ಅಂದರೆ ಮೀನಿಂಗು ಇದು ತುಂಬ ಇಂಪಾರ್ಟೆಂಟ್. Every element of set A have one and only image in set B. ಓಕೆ, ನಾನು ನಿಮ್ಗೆ ಹೇಳ್ತೇನೆ ಇದು ಏನು ಫಂಕ್ಷನ್ ಅಂದರೆ. ಫಸ್ಟು ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಅಂದರೆ ಸಿಂಪಲ್ಲು ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ. ಈಗ ನೋಡಿ, ಫಸ್ಟ್ ಆಫ್ ಆಲ್ ನೀವು ಫಂಕ್ಷನ್ನ ಚೆಕ್ ಮಾಡಲಿಕ್ಕೆ ಮುಂಚೆ ಅಂದರೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತೇನೆ ನೋಡಿ. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ನಿಮ್ಗೊಂದು ಎಕ್ಸಾಂಪಲ್ ನೋಡಿ. ಇದೀಗ ಫಸ್ಟಿಗೆ ಇದು A, ಇದು B. ಓಕೆ, ದಿಸ್ ಈಸ್ ಯುವರ್ A, ದಿಸ್ ಈಸ್ ಯುವರ್ B. ಫೈನಾ? ಇದರಲ್ಲಿ ನೋಡಿ, ಇದನ್ನು ನಾವು ಏನಂತ ಕರಿತೇವೆ? ಡೊಮೈನ್ ಅಂತ ಕರಿತೇವೆ. ಇದು ಗೊತ್ತಿರಬೇಕು ನಿಮಗೆ. ಇದನ್ನು ಏನಂತ ಕರಿತೇವೆ? ಕೋಡೊಮೈನ್. ಸರಿಯಾ? ಕೋಡೊಮೈನ್ ಆಗಿರುತ್ತೆ. ಇದನ್ನು ಇಮೇಜ್ ಅಂತ ಕರೀತಾರೆ, ಇದು ಇಂಪಾರ್ಟೆಂಟು. ಇದನ್ನು ಪ್ರೀ ಇಮೇಜ್ ಅಂತ ಕರೀತಾರೆ. ಇದು ಪ್ರೀ ಇಮೇಜು, ಇದು ಇಮೇಜ್. ಫೈನಾ? ಸೊ ಇದು ಇಮೇಜು, ಇದು ಡೊಮೈನು, ಇದು ಕೋಡೊಮೈನ್. ಇದು ಇಮೇಜು, ಇದು ಪ್ರೀ ಇಮೇಜ್. ಓಕೆ, ಸೊ ಇದು ಗೊತ್ತಿರಲಿ ಸ್ಟೂಡೆಂಟ್ಸ್. ಡೊಮೈನು, ಕೋಡೊಮೈನು, ಇಮೇಜು, ಪ್ರೀ ಇಮೇಜ್, ಇದು ಗೊತ್ತಿರಲಿ. ಓಕೆ, ಈಗ ನೋಡಿ ಇದರಲ್ಲಿ ನಾನೀಗ ತಗೊಳ್ತೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಟ್ ಇದೆ 1 2 3. ಎಕ್ಸಾಂಪಲ್ ನಾನು ತಗೊಳ್ತಾ ಇರೋದು 4 5 6 7. ಸರಿನಾ? ಈಗ ಫಾರ್ ಎಕ್ಸಾಂಪಲ್ 1 5 2 6. ಇದು ನಾನು ಜಸ್ಟ್ ಯಾವುದು ಪರ್ಟಿಕ್ಯುಲರ್ಲಿ ಯಾವುದನ್ನು ತಗೊಳ್ತಾ ಇಲ್ಲ, ಜಸ್ಟ್ ನಾನೇ ನಿಮಗೊಂದು ಎಕ್ಸ್ಪ್ಲೇನ್ ಮಾಡೋಣ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನೋ ರೀಸನಿಂದ ಕೊಡ್ತಾ ಇರೋದಷ್ಟೇ. ಓಕೆ, 1 2 3 4 5 6 7. ಇದಕ್ಕೆ ಇದು ಮಾಡ್ತಾನೆ, ಇದಕ್ಕೆ ಇದು ಮಾಡ್ತಾನೆ. 2 ಇಂದ 6ಗೆ, 3 ಇಂದ 7ಗೆ. ಥರ್ಡು, ದಿಸ್ ಇಸ್ ಜಸ್ಟ್ ಫಾರ್ ಎಕ್ಸಾಂಪಲ್ ಸೇಕ್ ಸ್ಟೂಡೆಂಟ್ಸು, ಅಂಡರ್ಸ್ಟ್ಯಾಂಡಿಂಗ್ ಸೇಕ್ ಅಷ್ಟೇ. ಇದನ್ನು ತಗೊಳ್ತಾ ಇದ್ದಾನೆ. 1 2 3 4 5 6 7. ಓಕೆ, 1ಅನ್ನು 5ಗೆ ಇದು ಮಾಡ್ತಾನೆ, 2ನ 4ಗೆ ಮ್ಯಾಚ್ ಮಾಡ್ತಾನೆ, 3ಅನ್ನು 6 ಜೊತೆ ಮ್ಯಾಪ್ ಮಾಡ್ತಾ ಇದ್ದಾನೆ, ಆಯಿತಾ. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೇನೆ, 4th one.
ಜಸ್ಟ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ನಿಮಗಿದು 1 2 3 4 5 6 7 ಫೈನಾ. ಓಕೆ, ಇದರಲ್ಲಿ ಈಗ ನೀವು 1 2 3 4 5 6 7 ಆಯ್ತಲ್ಲ. ಸೊ ಇದರಲ್ಲಿ ನೀವು ಯಾವುದನ್ನು ಬೇಕಾದರೆ ಯಾವುದಕ್ಕೆ ಮ್ಯಾಚ್ ಮಾಡಿ. 1ಅನ್ನು 5 ಮ್ಯಾಚ್ ಮಾಡೋಣ, 2ಅನ್ನು ಕೂಡ 5ಗೆ ಮ್ಯಾಚ್ ಮಾಡೋಣ, 3ಅನ್ನು 6ಗೆ ಮ್ಯಾಚ್ ಮಾಡೋಣ ಆಯಿತಾ. ಈಗ ಫಂಕ್ಷನ್ಸ್ ಅಂದರೆ ಏನು ಹೇಳಿದ್ದಾರೆ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಫಸ್ಟ್ ಆಫ್ ಆಲ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಇಮೇಜ್ ಇನ್ ಸೆಟ್ ಬಿ. ಈಗ ಫಸ್ಟ್ ಇದು ನೋಡೋಣ. ಇದು ಹೇಳುತ್ತೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಎವ್ರಿ ಎಲಿಮೆಂಟ್ ಶುಡ್ ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಇಮೇಜ್. ಫಸ್ಟ್ ಆಫ್ ಆಲ್ ಇದು ಫಂಕ್ಷನ್ ಹೌದಾ ಅಲ್ವಾ? ಅಲ್ಲ, ಇದು ಫಂಕ್ಷನ್ ಅಲ್ಲ. ಇದು ಫಂಕ್ಷನ್ ಅಲ್ಲ. ಯಾಕೆ ಇದು ಫಂಕ್ಷನ್ ಅಲ್ಲ? ಯಾಕೆ ಫಂಕ್ಷನ್ ಅಲ್ಲ ಅಂತ ಕೇಳಿದರೆ, ಇದು ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಏನು ಹೇಳ್ತಾ ಇದ್ದಾರೆ, ಎಲಿಮೆಂಟ್ ಎ ಅಲ್ಲಿರುವಂತಹ ಎಲ್ಲ ಎಲಿಮೆಂಟ್ಗಳು, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳು ಮಸ್ಟ್ ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಬಿಟ್ಟಾಕಿ, ಒನ್ ಆ್ಯಂಡ್ ಓನ್ಲಿ ಅದನ್ನು ಆಮೇಲೆ. ಬಟ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಇಲ್ಲಿ ನೋಡಿ ಎವ್ರಿ ಎಲಿಮೆಂಟು ಇದಾಗಿದೆಯಾ ನೋಡಿ, ಮ್ಯಾಪ್ ಆಗಿದೆ ನೋಡಿ, ಇಲ್ಲ ಅಲ್ವಾ? ಯಾವ ಎಲಿಮೆಂಟ್ ಆಗಿಲ್ಲ? 3 ಆಗಿಲ್ಲ. ಸೊ ದಿಸ್ ಈಸ್ ನಾಟ್ ಫಂಕ್ಷನ್, ದಿಸ್ ಈಸ್ ನಾಟ್ ಅ ಫಂಕ್ಷನ್. ಅರ್ಥ ಆಯ್ತಾ? ಫಸ್ಟ್ ನಿಮ್ಗೆ ಬೇಕಾಗಿರೋದೇ ಅದೇ. ಈಗ ಇದನ್ನು ಚೆಕ್ ಮಾಡೋಣ, ಇದು ಫಂಕ್ಷನ್ ಹೌದಾ ಅಲ್ವಾ ನೋಡೋಣ. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಹಾಂ ಎಲ್ಲ ಎಲಿಮೆಂಟು ಮ್ಯಾಪ್ ಆಗಿದೆ. 1 ಮ್ಯಾಪ್ ಆಗಿದೆ ಯಾವುದೋ ಎಲಿಮೆಂಟಿಗೆ, 2 ಮ್ಯಾಪ್ ಆಗಿದೆ, 3 ಮ್ಯಾಪ್ ಆಗಿದೆ. ಸೊ ಫಂಕ್ಷನ್ ಹೌದು. ಹಾಂ, ಇದು ಸ್ಯಾಟಿಸ್ಫೈ ಆಯಿತು. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಆಯಿತು. ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ಇಮೇಜ್ ಇಲ್ಲಿ ಬರುತ್ತೆ, ಪ್ರೀ ಇಮೇಜ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ 2ಗೆ 6 ಈಸ್ ಅ ಇಮೇಜ್, ಅಥವಾ 3ಗೆ 7 ಈಸ್ ಅ ಇಮೇಜ್. ಬಟ್ 1ಗೆ ಯಾವುದೆಲ್ಲ ಇಮೇಜ್ ಇದೆ ನೋಡಿ, 4 ಇದೆ, 5 ಇದೆ. 2 ಬರಲಿಕ್ಕಿಲ್ಲ. ಅವ್ರು ಏನು ಹೇಳಿದ್ದಾರೆ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ಬಟ್ ಎಲಿಮೆಂಟ್ 1ಗೆ ಎಷ್ಟು ಇಮೇಜ್ ಇದೆ ನೋಡಿ, 4 ಮತ್ತು 5, 2 ಇಮೇಜ್ ಇದೆ. 2 ಇಮೇಜ್ ಇರಲಿಕ್ಕಿಲ್ಲ. ಅವ್ರು ಏನು ಹೇಳ್ತಾರೆ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಫಸ್ಟೊಂದು ಎಲ್ಲ ಎಲಿಮೆಂಟಿಗೆ ಇರಬೇಕು, ಹಾಂ ಇದೆ, ಬಟ್ ಶುಡ್ ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜು. ಇಲ್ಲಿ ಬಟ್ ಎಷ್ಟು ಇಮೇಜ್ ಇದೆ? 2 ಇಮೇಜ್ ಇದೆ. ಯಾವ ಎಲಿಮೆಂಟಿಗೆ? 1 ಎಲಿಮೆಂಟ್ ಎಲ್ಲಿದೆ? ಸೆಟ್ ಎ ಅಲ್ಲಿದೆ. ಅದಕ್ಕೆ ಎಷ್ಟು ಇಮೇಜ್ ಇದೆ? 2 ಇಮೇಜ್ ಇದೆ. 2 ಇಮೇಜ್ ಇರಲಿಕ್ಕಿಲ್ಲ. ಸೊ ಇಟ್ ಈಸ್ ನಾಟ್ ಅ ಫಂಕ್ಷನ್. ಸರಿನಾ? ಇದು ಅರ್ಥ ಆಯ್ತಲ್ಲ. ಥರ್ಡ್ ಒನ್ ನೋಡಿ, 1 2 3 ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಹಾಂ ಇದೆ ಕರೆಕ್ಟಾ? ಎವ್ರಿ ಎಲಿಮೆಂಟ್ ಮ್ಯಾಪ್ ಆಗಿದೆ ನೋಡಿ, ಇಲ್ಲಿ ನೋಡಿ ಮ್ಯಾಪ್ ಆಗಿದೆ. 1ಗೂ ಮ್ಯಾಪ್ ಆಗಿದೆ, 2 ಮ್ಯಾಪ್ ಆಗಿದೆ, 3 ಮ್ಯಾಪ್ ಆಗಿದೆ. ಫಸ್ಟು ಇದು ಸ್ಯಾಟಿಸ್ಫೈ ಆಯಿತು. ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್, ಅದು ಹೌದಾ ನೋಡೋಣ. 1ಗೆ ಇಮೇಜ್ ಯಾವುದಿದೆ ನೋಡಿ, 5 ಇದೆ, ಓಕೆ. 2ಗೆ ಯಾವ್ದು ಇಮೇಜ್ ಇದೆ ನೋಡಿ, 4 ಇದೆ, ಓಕೆ. 3ಗೆ ಯಾವುದಿದೆ, 6 ಇದೆ, ಓಕೆ. ಇದೆಯಲ್ಲ. 1ಗೆ 4ಗೆ ಮ್ಯಾಪ್ ಆಗಿದೆ, 2 5ಗೆ ಮ್ಯಾಪ್ ಆಗಿದೆ, 1 5ಗೆ ಮ್ಯಾಪ್ ಆಗಿದೆ, 2 4ಗೆ ಮ್ಯಾಪ್ ಆಗಿದೆ, 3 6ಗೆ ಮ್ಯಾಪ್ ಆಗಿದೆ. ಎಲ್ಲದೂ ಕೂಡ ಮ್ಯಾಪ್ ಆಗಿದೆ ಅಲ್ವಾ? ಆಗಿದೆ. ಒನ್ ಆ್ಯಂಡ್ ಓನ್ಲಿ ಇಮೇಜೇ ಇದೆಯಲ್ವಾ? ಏನು 1ಗೆ 5 ಮತ್ತು 4 ಬಂದಿದೆ? ಇಲ್ಲ ಅಲ್ವಾ? 1ಗೆ 5 ಮಾತ್ರ ಬಂದಿದ್ದು, 2ಗೆ 4 ಮಾತ್ರ ಬಂದಿದ್ದು, 3ಗೆ 6 ಮಾತ್ರ ಬಂದಿದ್ದು. ಸೊ ದಿಸ್ ಈಸ್ ಅ ಫಂಕ್ಷನ್. ಸಿಂಪಲ್. ಫಂಕ್ಷನ್ ಅಂದರೆ ಇಷ್ಟೇ. ಅರ್ಥ ಆಯ್ತಾ? ಇದು ಫಂಕ್ಷನ್ ಆಗುತ್ತಾ? 100% ಆಗೋದಿಲ್ಲ. ಯಾಕೆ ಹೇಳಿ? 1ಗೆ 5 ಇದೆ, 2ಗೂ 5 ಇದೆ, 3ಗೆ 6 ಇದೆ, ಕರೆಕ್ಟಾ? ಸೊ ಇದನ್ನು ನೀವು ನೋಡಿದಾಗ ಇದು ಯಾವುದು ಫಂಕ್ಷನ್ ಆಗುತ್ತಾ? ಫಸ್ಟಿಗೆ ಇದು ನೋಡಿ, ಇದು ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ನಿಮ್ಗೆ ಇಲ್ಲಿ ಸಿಂಪಲಾಗಿ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ನೀವು ಇಷ್ಟೆಲ್ಲ ಟೆನ್ಷನ್ ತೊಗೊಳ್ಳೋದು ಬೇಡ. ಇದು ಫಂಕ್ಷನ್ ಆಗುತ್ತಾ ಇಲ್ವಾ? ಇದು ಫಂಕ್ಷನ್ ಆಗುತ್ತೆ ಸ್ಟೂಡೆಂಟ್ಸ್, ಇದು ಫಂಕ್ಷನ್ ಆಗುತ್ತೆ. ಯಾಕೆ ಕೇಳಿದರೆ, ಇಲ್ಲಿ ನೋಡಿ 1 2 3 1ಗೆ ಯಾವುದಿದೆ? 5 ಇದೆ, ಸರಿಯಾ? 2ಗೆ ಯಾವುದಿದೆ? 5 ಇದೆ. 3ಗೆ ಯಾವುದಿದೆ? 6 ಇದೆ. ನಿಮ್ಮ ಸಿಂಪಲ್ಲಾಗಿ ಲಾಜಿಕಲಿ ನಾನು ಹೇಳ್ತೇನೆ ನೋಡಿ, ಫಂಕ್ಷನ್ ಅಂತ ಹೇಳಿದಾಗ ನಿಮಗೆ ಈ ಥರ ಮ್ಯಾಪ್ ಆಗ್ಬೋದು. ಇದು ಫಂಕ್ಷನ್, ಇದು ಫಂಕ್ಷನ್. ಈ ಥರ ಅಂದರೆ ಗೊತ್ತಾಯ್ತಲ್ಲ, ಎಲ್ಲಿದೆ ನೋಡಿ, ಇದು ಫಂಕ್ಷನ್. ಇನ್ನೊಂದು ಈ ಥರನೂ ಆಗ್ಬೋದು. ದಿಸ್ ಈಸ್ ಅ ಫಂಕ್ಷನ್. ಅಂದರೆ ಸೆಟ್ ಎ ಅಲ್ಲಿರೋ 2 ಎಲಿಮೆಂಟಿಗೆ ಸೆಟ್ ಬಿ ಅಲ್ಲಿರೋ ಒಂದೇ ಎಲಿಮೆಂಟ್ ಮ್ಯಾಪ್ ಆಗಿದ್ದರೂ ಕೂಡ ಇಟ್ ಈಸ್ ಅ ಫಂಕ್ಷನ್. ಅರ್ಥ ಆಯ್ತಾ? ಬಟ್ ಈ ಥರ ಆದರೆ ಇಟ್ ಈಸ್ ನಾಟ್ ಅ ಫಂಕ್ಷನ್. ಅಂದರೆ ಸೆಟ್ ಎ ಅಲ್ಲಿರೋ 1 ಎಲಿಮೆಂಟಿಗೆ ಸೆಟ್ ಬಿ ಅಲ್ಲಿರೋ 2 ಎಲಿಮೆಂಟ್ ಮ್ಯಾಪ್ ಆಗಿದೆ, ಇಟ್ ಈಸ್ ನಾಟ್ ಅ ಫಂಕ್ಷನ್. ಸಿಂಪಲ್. ಅರ್ಥ ಆಯ್ತಾ? ಯಾವಾಗೆಲ್ಲ ಫಂಕ್ಷನ್ ಆಗುತ್ತೆ? ಸೆಟ್ ಎ ಅಲ್ಲಿರೋ 1 ಎಲಿಮೆಂಟಿಗೆ ಕಂಪ್ಲೀಟ್ ಸೆಟ್ ಬಿ ಅಲ್ಲಿರೋ 1 ಎಲಿಮೆಂಟ್ ಮ್ಯಾಪ್ ಆಗಿದ್ರೆ ಇಟ್ಸ್ ಅ ಫಂಕ್ಷನ್.
ಅಥವಾ ಸೆಟ್ ಟಿಯಲ್ಲಿರೋ 2 ಎಲಿಮೆಂಟಿಗೆ ಸೆಟ್ ಬಿಯಲ್ಲಿರೋ 1 ಎಲಿಮೆಂಟ್ ಮ್ಯಾಪ್ ಆಗಿದ್ದು ನೋ ಪ್ರಾಬ್ಲಮ್, ಸೇಮ್ ಎಲಿಮೆಂಟ್, ಆವಾಗಲೂ ಫಂಕ್ಷನ್. ಬಟ್ ಸೆಟ್ ಟಿಯಲ್ಲಿರೋ 1 ಎಲಿಮೆಂಟಿಗೆ ಸೆಟ್ ಬಿಯಲ್ಲಿರೋ 2 ಎಲಿಮೆಂಟ್ಗಳು ಮ್ಯಾಪ್ ಆದರೆ ಇಟ್ ಈಸ್ ನಾಟ್ ಅ ಫಂಕ್ಷನ್, ಸಿಂಪಲ್. ಅದಕ್ಕೋಸ್ಕರ ಇದು ಫಂಕ್ಷನ್ ಹೌದು. ಯಾಕೆ ಹೇಳಿ, ಇದು ಏನಾಗಿದೆ ನೋಡಿ, 1ಗೆ ಇದು ಬಂದಿದೆ, 2ಗೂ ಇದು ಬಂದಿದೆ, ಇದೇನಾಯ್ತು ಹೇಳಿ, 1ಗಿದು 2ಗಿದು ಏನಾಯ್ತು, ಇದು ಹೀಗಾಯ್ತು, ಆವಾಗ ಫಂಕ್ಷನ್ ಹೌದು. ಇದು ನಿಮ್ಗೆ ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೋದಲ್ಲ. ಹೀಗೆ ಬಂದರೂ ಫಂಕ್ಷನ್, ಹೀಗೆ ಬಂದರೂ ಫಂಕ್ಷನ್, ಬಟ್ ಹೀಗೆ ಬಂದರೆ ಇಟ್ ಇಸ್ ನಾಟ್ ಅ ಫಂಕ್ಷನ್, ಸಿಂಪಲ್. ಅರ್ಥ ಆಯ್ತಾ? ದಿಸ್ ಈಸ್ ಅ ಫಂಕ್ಷನ್ ಸ್ಟೂಡೆಂಟ್ಸ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಇದರಲ್ಲೇನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ, ಸರಿನಾ? ಈಗ ನೆಕ್ಸ್ಟ್ 1 ಫಂಕ್ಷನ್, ಅದರಲ್ಲಿ ಟೈಪ್ ಇದೆಯಲ್ಲ, ಫಂಕ್ಷನಲ್ಲಿ ಡಿಫ್ರೆಂಟ್ ಟೈಪ್ ಇದೆ. 1 ಫಂಕ್ಷನ್ ಅಂದರೆ ಏನು ಸ್ಟೂಡೆಂಟ್ಸ್? ಫಸ್ಟಿಗೆ ನಿಮಗೀಗ ಫಂಕ್ಷನ್ ಅಂದರೆ ಏನಂತ ಗೊತ್ತಾಯಿತು. ಈಗ ಫಂಕ್ಷನಲ್ಲಿ ಮತ್ತೆ 1 ಫಂಕ್ಷನ್ ಅಂತಿದೆ. 1 ಫಂಕ್ಷನ್ ಅಂದರೆ ಏನು? ಎವ್ರಿ, ಇದು ಇಂಪಾರ್ಟೆಂಟ್, ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್, ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಯೂನಿಕ್, ಇದು ತುಂಬ ಇಂಪಾರ್ಟೆಂಟ್, ಯೂನಿಕ್ ಅಂತ ಹೇಳಿದ್ದಾರೆ, ಆ್ಯಂಡ್ distinct image in codomain. ಇಲ್ಲಿ ನೋಡಿ, ಎವ್ರಿ ಎಲಿಮೆಂಟ್, ಇದು ಇಂಪಾರ್ಟೆಂಟಾ? ಎವ್ರಿ ಎಲಿಮೆಂಟ್ ಆಫ್ ಯಾವುದ್ರದ್ದು? ಡೊಮೈನ್ ಅಂದರೆ ಯಾವ್ದು ಹೇಳಿದ್ದೆ ನಾನು? ಇದನ್ನು ಡೊಮೈನ್ ಅಂತ ಕರೀತಾರೆ, ಸೆಟ್ ಟಿಯನ್ನು ಡೊಮೈನ್ ಅಂತ ಕರೀತಾರೆ, ಇದನ್ನು ಕೋಡೊಮೈನ್ ಅಂತ ಕರೀತಾರೆ. ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್, ಇಲ್ಲಿ ಎವ್ರಿ ಎಲಿಮೆಂಟ್ 1 2 3 ಇದೆಯಲ್ಲ, ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಯೂನಿಕ್ ಆ್ಯಂಡ್ ಡಿಸ್ಟಿಂಕ್ಟ್ ಇಮೇಜ್. ದಟ್ ಈಸ್ ದ ಮೇಜರ್ ಡಿಫರೆನ್ಸ್. ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಎವ್ರಿ ಎಲಿಮೆಂಟಿಗೆ ಇಲ್ಲಿ ಯುನೀಕ್ ಮತ್ತು ಡಿಸ್ಟಿಂಕ್ಟ್ ಇಮೇಜ್ ಇರಲೇಬೇಕು, ಕಂಪಲ್ಸರಿ. ಆವಾಗ ಮಾತ್ರ ಇದನ್ನು ಏನಂತ ಕರೀತಾರೆ? 1 ಫಂಕ್ಷನ್. ಓಕೆ, ನಿಮ್ಮ ಸಿಂಪಲಾಗಿ ಹೇಳ್ತಾರೆ ನೋಡಿ, 1 ಫಂಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಫಂಕ್ಷನಿಗೂ 1 ಫಂಕ್ಷನ್ಗೂ ಡಿಫರೆನ್ಸ್ ಹೇಳ್ತಾರೆ ನೋಡಿ. 1 ಫಂಕ್ಷನಲ್ಲಿ ಇದು ಮಾತ್ರ ಬರುತ್ತೆ, ಇದು ಮಾತ್ರ, ಹೀಗಿದ್ರೆ ಮಾತ್ರ 1 ಫಂಕ್ಷನ್, ಹೀಗಿದ್ದರೂ 1 ಅಲ್ಲ, ಅಥವಾ ಹೀಗಿದ್ದರೂ 1 ಅಲ್ಲ. ಅರ್ಥ ಆಯ್ತಾ? ಅಲ್ಲ, ಸಿಂಪಲ್. ಫಂಕ್ಷನಲ್ಲಿ ಏನು ಹೇಳಿ, ಹೀಗಿದ್ರೆ ಫಂಕ್ಷನ್ ಆ್ಯಂಡ್ ಹೀಗಿದ್ದರೂ ಫಂಕ್ಷನ್, ಹೀಗಿದ್ರೆ ಫಂಕ್ಷನ್ ಅಲ್ಲ. 1 ಫಂಕ್ಷನ್ ಅಂದರೆ ಏನು? ಓನ್ಲಿ ಹೀಗಿರಬೇಕು, ಆವಾಗ ಮಾತ್ರ 1 ಫಂಕ್ಷನ್, ಅದರ್ವೈಸ್ ಇಟ್ ಈಸ್ ನಾಟ್ ಅ 1 ಫಂಕ್ಷನ್. ಎಕ್ಸಾಂಪಲ್ ಕೊಡ್ತೇನೆ ನೋಡಿ, ಸೇಮ್ ಇದನ್ನೇ ತಗೊಳ್ಳೋಣ, ಇದೇ ಎಕ್ಸಾಂಪಲ್. ಏನು ಹೇಳ್ತಾರೆ? 1 ಫಂಕ್ಷನ್ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಯೂನಿಕ್ ಆ್ಯಂಡ್ ಡಿಸ್ಟಿಂಕ್ಟ್ ಇಮೇಜ್. ಓಕೆ, ಇದು ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್, ಎವ್ರಿ ಎಲಿಮೆಂಟ್ ಅಂದಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ಫಂಕ್ಷನೇ ಅಲ್ಲ, ಸೊ ಇದು ಚೆಕ್ ಮಾಡಿ ಅಗತ್ಯನೇ ಇಲ್ಲ. ಫಸ್ಟ್ ಇದು ಫಂಕ್ಷನಾ ಅಲ್ಲ ಅಂತ ಆವಾಗಲೇ ಗೊತ್ತಾಗಿದೆ, ಇನ್ನು 1 ಯಾಕೆ ಚೆಕ್ ಮಾಡಬೇಕು? ಹೋಗೋಣ, ಸೆಕೆಂಡಿಗೆ ಹೋಗೋಣ. ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಎಲ್ಲ ಎಲಿಮೆಂಟು, ಎಲ್ಲ ಎಲಿಮೆಂಟಿಗೂ ಮ್ಯಾಪ್ ಆಗಿದೆ ಯಾವುದೋ ಒಂದು ಇದಕ್ಕೆ, ಸರಿ. ಹ್ಯಾವ್ ಯೂನಿಕ್ ಆ್ಯಂಡ್ ಡಿಸ್ಟಿಂಕ್ಟ್, ಯೂನಿಕ್ ಅಂದರೆ ಒಂದೇ ಇರಬೇಕು. ಈಗ ಇಲ್ಲಿ ನೋಡಿ, ನಾನು ಏನು ಹೇಳಿದೆ? 1 4ಗೆ ಮ್ಯಾಪ್ ಆಗಿದೆ, 1 5ಗೆ ಮ್ಯಾಪ್ ಆಗಿದೆ. ಹೀಗಾಗಲಿಕ್ಕಿಲ್ಲ ಅಲ್ಲ, ನಾನು ಏನು ಹೇಳಿದೆ? ಇದೂ ಬರಲಿಕ್ಕಿಲ್ಲ, ಈ ಥರನೂ ಬರಲಿಕ್ಕಿಲ್ಲ, ಇದು ಹೀಗೆ ಬರ್ತಾಯಿದೆ ನೋಡಿ, ಇಲ್ಲಿ ನೋಡಿ, ಹೀಗೆ. ಸೊ ಅದಲ್ಲ, ಅಲ್ಲಿಗೆ ಗೊತ್ತಾಯ್ತಲ್ಲ, ಇಟ್ ಈಸ್ ನಾಟ್ 1 ಗೊತ್ತಾಯ್ತಾ? ಈಗ ಥರ್ಡ್ 1 ನಾವು ಇವೆರಡಕ್ಕೆ ಆ್ಯಕ್ಚುಲಿ ಚೆಕ್ ಮಾಡೋ ಅಗತ್ಯನೇ ಇರಲಿಲ್ಲ, ಯಾಕಂದರೆ ಇದು ಫಂಕ್ಷನೇ ಅಲ್ಲ ಅಂತ ನಾನು ಆಲ್ರೆಡಿ ಪ್ರೂವ್ ಮಾಡಿದ್ದೇನೆ. ಬಟ್ ಆದರೂ ನಾನು ನಿಮ್ಗೆ ಹೇಳಿದ್ದಷ್ಟೆ. ಈಗ ಇದು ನೋಡಿ, ಇದು ಫಂಕ್ಷನ್ ಅಂತ ಗೊತ್ತಾಗಿದೆ, ಬಟ್ 1 ಹೌದಾ? ಎವ್ರಿ ಎಲಿಮೆಂಟ್ ಮ್ಯಾಪ್ ಆಗಿದೆಯಾ? ಆಗಿದೆ, ಸರಿ. ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಮ್ಯಾಪ್ ಆಗಿದೆ, ಸರಿ. ಹ್ಯಾವ್ ಯೂನಿಕ್ ಆ್ಯಂಡ್ ಡಿಸ್ಟಿಂಕ್ಟ್ ಇಮೇಜ್ ಅಂದರೆ ಏನು ಹೇಳಿ? 1ಗೆ ನೋಡಿ ಯಾವ್ದು ಹೇಳಿ? 5 ಇದೆ, ಯೂನಿಕ್, ಸರಿಯಾ? 1ಗೆ ಆಯ್ತಲ್ಲ, 2ಗೆ 4 ಇದೆ, 3ಗೆ 6 ಇದೆ, ಎಲ್ಲದಕ್ಕೂ ಡಿಸ್ಟಿಂಕ್ಟ್ ಆಗಿದೆ, ಕರೆಕ್ಟಾ? ಸೊ ಇಟ್ ಈಸ್ ಅ 1 ಫಂಕ್ಷನ್ ಅಲ್ವಾ? ಯಾಕೆ ಹೇಳಿ? 1ಗೆ 5 ಇದೆ, 2ಗೆ 4 ಇದೆ, 3ಗೆ 6 ಇದೆ, ಯುನೀಕ್ ಆಗಿದೆ, ಡಿಸ್ಟಿಂಕ್ಟ್ ಆಗಿದೆ. ಈಗ 1ಗೆ ಮತ್ತು 2ಗೆ ಎರಡಕ್ಕೂ ಸೇಮ್ ಬಂದಿದೆಯಾ? ಇಲ್ಲ, ಬರಲಿಲ್ಲ. 1ಗೆ ಸಪ್ರೇಟ್ ಆಗಿದೆ, ಯುನೀಕ್ ಆಗಿದೆ, ಡಿಸ್ಟಿಂಕ್ಟ್ ಆಗಿದೆ. 2ಗೆ ಸಪ್ರೇಟ್ ಆಗಿದೆ, ಯುನೀಕ್ ಆಗಿದೆ, ಡಿಸ್ಟಿಂಕ್ಟ್ ಆಗಿದೆ. ಸೊ ಇಟ್ ಈಸ್ ಅ 1 ಫಂಕ್ಷನ್. ಇದು 1 ಫಂಕ್ಷನ್ ಆಗುತ್ತಾ ಇಲ್ವ? ನೀವು ಹೇಳಿ. ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕೆ ಹೇಳಿ? 1 ಮತ್ತು 2 ಎರಡು ಯಾವುದಕ್ಕೆ ಮ್ಯಾಪ್ ಆಗಿದೆ? 5ಗೆ ಮ್ಯಾಪ್ ಆಗಿದೆ ಅಲ್ವಾ? ಈಗ 1 5ಗೆ ಮ್ಯಾಪ್ ಆಗಿದೆ, 2 5ಗೆ ಮ್ಯಾಪ್ ಆಗಿದೆ. ಆವಾಗ ಯಾವ ಬರುತ್ತೆ ನೋಡಿ? ಈ ಥರ ಬರುತ್ತೆ. ಈ ಥರ ಬಂದರೆ ಇಟ್ ಈಸ್ ನಾಟ್ ಅ 1 ಫಂಕ್ಷನ್ ಅಂತ ಆಲ್ರೆಡಿ ನಾನು ಇಲ್ಲೇ ಹೇಳಿದ್ದೇನೆ. ಅಷ್ಟೇ, ಸಿಂಪಲ್. ಅರ್ಥ ಆಯ್ತಾ? ಸೊ 1 ಫಂಕ್ಷನ್ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಯೂನಿಕ್ ಆ್ಯಂಡ್ ಡಿಸ್ಟಿಂಕ್ಟ್ ಇಮೇಜ್ ಇನ್ ಕೋಡೊಮೈನ್, ಅಷ್ಟೇ. ಅರ್ಥ ಆಯ್ತಾ? ದಿಸ್ ಈಸ್ ಯುವರ್
ಒನ್ ಫಂಕ್ಷನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಗ ಆನ್ ಟು ಫಂಕ್ಷನ್. ನಿಮಗೆ ಆನ್ ಟು ಫಂಕ್ಷನನ್ನು ಸಿಂಪಲಾಗಿ ನಾನು ಹೇಳ್ತೇನೆ ನೋಡಿ. ಆನ್ ಟು ಫಂಕ್ಷನ್ ಒಂದು ಸೆಕೆಂಡ್ ಸ್ಟೂಡೆಂಟ್ಸು. ಸಿಂಪಲ್ ಆನ್ ಟು ಫಂಕ್ಷನ್ ಅಂತ ಹೇಳಿದಾಗ ನಿಮಗೆ ಕೋಡೊಮೈನ್ ಈಸ್ ಈಕ್ವಲ್ಸ್ ಟು ರೇಂಜ್ ಆಗಿರಬೇಕು. ಸಿಂಪಲ್ ಆಯಿತಾ? ಇದು ನಿಮ್ಮ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಾನು ಹೇಳಿಕೊಡ್ತಾ ಇರೋದು. ಅಥವಾ ನಿಮಗೀಗ ಸ್ಪೆಸಿಫಿಕಲಿ ಹೇಳಿದಾಗ ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್, ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್, ಎವ್ರಿ ಎಲಿಮೆಂಟ್ should have pre-image in domain. ಇದರಲ್ಲಿ ಮೇನ್ ಏನು ಗೊತ್ತುಂಟಾ? ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಶುಡ್ ಹ್ಯಾವ್ ಪ್ರೀ ಇಮೇಜ್. ಇದರಲ್ಲಿ ನೋಡಿ ಯುನೀಕ್ ಅಂತ ಬರಲಿಲ್ಲ, ಡಿಸ್ಟಿಂಕ್ಟ್ ಅಂತ ಬರಲಿಲ್ಲ, ಏನೂ ಬರಲಿಲ್ಲ. ಓಕೆ, ಏನೂ ಬರಲಿಲ್ಲ. ಅಥವಾ ಕೋಡೊಮೈನ್ ಈಸ್ ಈಕ್ವಲ್ಸ್ ಟು ರೇಂಜ್. ನಾನು ನಿಮಗೆ ನಿನ್ನೆ ರಿಲೇಷನಲ್ಲಿ ಹೇಳಿದ್ದೇನೆ. ಏನು ಹೇಳಿ? ಕೋಡೊಮೈನ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಸರಿಯಾ? ಇದು ಎ, ಇದು ಬಿ, ಇಲ್ಲಿ 1 2 3 4 5 6 7. ಈಗ ನಾನು 1 4ಗೆ ಮ್ಯಾಪ್ ಆಗಿದೆ. ಎಕ್ಸಾಂಪಲ್ ಕೊಡ್ತಾ ಇರೋದು ಇದು ಅಷ್ಟೇ. ಇವಾಗ ಇದರಲ್ಲಿ ನೋಡಿ, ನಿಮಗಿದು ನಿನ್ನೆ ನಾನು ಹೇಳಿದ್ದೆ. ರೇಂಜ್ ಅಂದರೆ ಏನು ಹೇಳಿ? ರೇಂಜ್ ಅಂದರೆ ಯಾವುದೆಲ್ಲ ಮ್ಯಾಪ್ ಆಗಿದೆ? 4 ಮ್ಯಾಪ್ ಆಗಿದೆ, 5 ಮ್ಯಾಪ್ ಆಗಿದೆ, 6 ಮ್ಯಾಪ್ ಆಗಿದೆ. ಯಾವುದೆಲ್ಲ ಬರುತ್ತೆ? 4 5 6. ಕೋಡೊಮೈನ್ ಅಂದರೆ ಏನಂತ ಹೇಳಿದ್ದೆ ನಾನು ನಿಮಗೆ? 4 5 6 7 ಎಲ್ಲದು. ಅಥವಾ ಅದನ್ನು ನಾನು ಏನಂತ ತೊಗೊಂಡಿದ್ದೇನೆ? ಬಿ, ಸೆಟ್ ಆಫ್ ಎಲಿಮೆಂಟ್ ಆಫ್ ಬಿ ಅಂತ. ಬಿ ಯಲ್ಲಿರೋ ಎಲ್ಲ ಎಲಿಮೆಂಟನ್ನು ಕೋಡೊಮೈನ್ ಅಂತ ಕರೀತಾರೆ. ಡೊಮೈನ್ ಅಂದರೆ ಏನು? ಎ ಅಲ್ಲಿರೋ ಎಲಿಮೆಂಟ್ ಅಥವಾ ಯಾವ್ದು ಪೇರ್ ಆಗಿದೆ ನೋಡಿ ಅದು. ಸೊ 1 2 3. ಈಗ ನೋಡಿ, ಕೋಡೊಮೈನ್ ಮತ್ತು ರೇಂಜ್ ಎರಡೂ ಸೇಮ್ ಆದರೆ ಮಾತ್ರ ಅದು ಆನ್ ಟು ಫಂಕ್ಷನ್. ಕೋಡೊಮೈನ್ ಅಂದರೆ ಏನು? ಬಿ ಯಲ್ಲಿರೋ ಎಲ್ಲ ಎಲಿಮೆಂಟು. ಇಲ್ಲಿ ನೋಡಿ 7 ಅನ್ನೋದು ಮ್ಯಾಪ್ ಆಗಿಲ್ಲ, ಮ್ಯಾಪ್ ಆಗಿರಲೇಬೇಕು, ಆವಾಗ ಮಾತ್ರ ಆನ್ ಟು ಆಗುತ್ತೆ. ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಎಕ್ಸಾಸ್ಟ್ ಆಗಲೇಬೇಕು. ಎಕ್ಸಾಸ್ಟ್ ಆಗೋದಂದರೆ ಮೀನಿಂಗ್ ಇದು ಇದ್ರ ಜೊತೆ ಪೇರ್ ಆಗಿರಲೇಬೇಕು. ಯಾವುದು ಇದ್ರ ಜೊತೆನೇ ಆಗಲಿ, ಏನು ಅದೇನು ನಮ್ಮ ಮ್ಯಾಟ್ರ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಯುನೀಕ್ ಡಿಸ್ಟಿಂಕ್ಟ್ ಅಂತ ವರ್ಡ್ ಇಲ್ಲ. ನಮ್ಗೆ ಏನು ಹೇಳ್ತಾ ಇದ್ದಾರೆ ಅವರು? ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್. ಕೋಡೊಮೈನಲ್ಲಿರುವ ಎಲ್ಲ ಎಲಿಮೆಂಟು, ಇದು ಡೊಮೈನ್ ಅಂತ ಹೇಳ್ತಾ ಇದ್ದಾರೆ, ಇದನ್ನು ಕೋಡೊಮೈನ್ ಅಂತ ಹೇಳ್ತಾ ಇದ್ದಾರೆ. ಕೋಡೊಮೈನಲ್ಲಿರುವ ಎಲ್ಲ ಎಲಿಮೆಂಟ್ಗಳಿಗೂ ಪ್ರೀ ಇಮೇಜ್ ಇರಬೇಕು. ಇದನ್ನು ಇಮೇಜ್ ಅಂತ ಕರೀತಾರೆ. ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಇದನ್ನು ಪ್ರೀ ಇಮೇಜ್ ಅಂತ ಕರೀತಾರೆ. ಇದನ್ನು ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಇಲ್ಲಿರೋ ಎಲ್ಲ ಎಲಿಮೆಂಟ್ಗಳಿಗೂ ಇಲ್ಲೊಂದು ಪ್ರೀ ಇಮೇಜ್ ಇರಲೇಬೇಕು. ಅಂದರೆ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಯಾವುದ್ರ ಜೊತೆ ಮ್ಯಾಪ್ ಆಗಿರಬೇಕೆ. ಈ 7 ಅನ್ನೋದು 2 ಜೊತೆ ಮ್ಯಾಪ್ ಆಗಿರಲಿ, ಡಸಂಟ್ ಮ್ಯಾಟರ್. 7 ಅನ್ನೋದು 1 ಜೊತೆ ಮ್ಯಾಪ್ ಆಗಿರಲಿ, ಡಸಂಟ್ ಮ್ಯಾಟರ್. ಬಟ್ ಇಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಎಕ್ಸಾಸ್ಟ್ ಆಗಬೇಕು ಅಷ್ಟೇ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ? ಕೋಡೊಮೈನ್ ಇಸ್ ಈಕ್ವಲ್ಸ್ ಟು ರೇಂಜ್. ಅಂದರೆ ಇಲ್ಲಿರೋ ಎಲ್ಲ ಎಲಿಮೆಂಟ್ಗಳು ರೇಂಜ್ ಆಗಬೇಕಂದ್ರೆ ಏನಾಗಬೇಕು ಹೇಳಿ? ನಾನು ಹೇಳಿದೆ ಅಲ್ಲ, ಇದ್ರ ಜೊತೆ ಮ್ಯಾಪ್ ಆಗಿದ್ದರೆ ಮಾತ್ರ ರೇಂಜ್ ಆಗುತ್ತೆ. ಹಾಗಾದರೆ ಕೋಡೊಮೈನ್ ಮತ್ತು ರೇಂಜ್ ಎರಡು ಸೇಮ್ ಆಗಬೇಕಾದ್ರೆ ಏನಾಗಬೇಕು? ಪ್ರತಿಯೊಂದು ಮ್ಯಾಪ್ ಆಗಿ ಇರಲೇಬೇಕು, ಕಂಪಲ್ಸರಿ ಅಷ್ಟೇ ಅಲ್ವಾ? ಓಕೆ, ಈಗ ಇಲ್ಲೊಂದು ನೋಡಿ, ಇದು 1 1 ಆಗದೇ ಇದ್ದರೆ ಇಟ್ ಈಸ್ ಅ ಮೆನಿ ಒನ್ ಅಷ್ಟೇ. ಫಂಕ್ಷನ್ ಮೆನಿ ಒನ್ ಯಾವಾಗ ಆಗುತ್ತೆ? 1 1 ಅಲ್ಲದೇ ಇದ್ದರೆ ಇಟ್ಸ್ ಅ ಮೆನಿ ಒನ್. ಸಿಂಪಲ್ ಆಯ್ತಾ? 1 1 ಆಗದೇ ಇದ್ದರೆ ಇಟ್ ಈಸ್ ಅ ಮೆನಿ ಒನ್. ಅದೇ ಆನ್ ಟು ಆಗದೇ ಇದ್ದರೆ ಅದನ್ನು ಇಂಟು ಅಂತ ಕರೀತಾರೆ. ಆನ್ ಟು ಆಗದೇ ಇದ್ದರೆ ಇಟ್ ಈಸ್ ಅ ಇಂಟು. ಇಫ್ ಇಟ್ ಈಸ್ ನಾಟ್ ಆನ್ ಟು ದೆನ್ ಇಟ್ ಈಸ್ ಇಂಟು. ಆಯಿತಾ? ಸೊ ಇನ್ನೊಂದು ನೆನಪಿಟ್ಕೊಳ್ಳಿ, 1 1 ಫಂಕ್ಷನ್ನ ಇಂಜೆಕ್ಟಿವ್ ಫಂಕ್ಷನ್ ಅಂತ ಕರೀತಾರೆ. 1 1 ಏನಂತ ಕರೀತಾರೆ? ಇಂಜೆಕ್ಟಿವ್ ಅಂತ ಕರೀತಾರೆ. ಆನ್ ಟುನ ಸರ್ಜೆಕ್ಟಿವ್ ಅಂತ ಕರೀತಾರೆ. ಇದನ್ನು ಇಂಜೆಕ್ಟಿವ್. 1 1 ಏನಂತ ಕರೀತಾರೆ? ಇಂಜೆಕ್ಟಿವ್. ಆನ್ ಟುನ ಏನಂತ ಕರೀತಾರೆ? ಸರ್ಜೆಕ್ಟಿವ್ ಸಬ್ಜೆಕ್ಟಿವ್ ಅಲ್ಲ. ಇವೆರಡನ್ನು ಆ್ಯಡ್ ಮಾಡಿದರೆ 1 1 ಪ್ಲಸ್ ಆನ್ ಟು, ಇವೆರಡನ್ನು ಆ್ಯಡ್ ಮಾಡಿದರೆ ನಿಮ್ಗೆ ಏನು ಬರುತ್ತೆ? ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ಅಥವಾ ಇಂಜೆಕ್ಟಿವ್ ಪ್ಲಸ್ ಸರ್ಜೆಕ್ಟಿವ್ ಈಸ್ ನೋನ್ ಆ್ಯಸ್ ಬೈಜೆಕ್ಟಿವ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ, 1 1 ಬಗ್ಗೆ ಡೌಟ್ ಇಲ್ಲ, ಆನ್ ಟು ಬಗ್ಗೆ ಡೌಟ್ ಇಲ್ಲ. ಮತ್ತು ಬೈಜೆಕ್ಟಿವ್ ಅಂದರೆ ಏನು ಹೇಳಿ? 1 1 ಮತ್ತು ಆನ್ ಟು ಎರಡೂ ಆದರೆ ಇದನ್ನು ಬೈಜೆಕ್ಟಿವ್ ಅಂತ ಕರೀತಾರೆ. ಫೈನಾ? ಈಗ ಒಂದು ಪ್ರಾಬ್ಲಮನ್ನು ಮಾಡ್ತೇನೆ ನಾನು. ಸಿಂಪಲ್ ಒಂದು, ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ ಝಡ್. ನಿಮಗಿದು ಅರ್ಥ ಮಾಡ್ಕೊಳ್ಳಿಕ್ಕಷ್ಟೇ
ಮತ್ತು ಇನ್ನೊಂದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದ್ರದ್ದು ಮಾಡ್ತೇನೆ, ಪ್ಲಸ್ ಉಳಿದಿದ್ದು ಮಾಡ್ತೇನೆ. ಫಂಕ್ಷನ್ ಫ್ರಾಮ್ ಝಡ್ ಇಂಟು ಝಡ್ ಆರ್ ಬೈಜೆಕ್ಟಿವ್. ಝಡ್ ಅಂದರೆ ಏನು ಹೇಳಿ, ಆರ್ ಬೈಜೆಕ್ಟಿವ್. ಝಡ್ ಅಂತ ಹೇಳಿದರೆ ಇಂಟೀಜರ್ಸ್. ಇದು ಗೊತ್ತಿರಬೇಕು ಸ್ಟೂಡೆಂಟ್ಸ್ ನಿಮಗೆ. ಆಪ್ಷನ್ ಎ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್. ಆಪ್ಷನ್ ಬಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2. ಆಪ್ಷನ್ ಸಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 2x ಪ್ಲಸ್ 1. ಆಪ್ಷನ್ ಡಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸರಿನಾ? ಇದು ನಿಮ್ಮ ಆಪ್ಷನ್. ಫಸ್ಟು ವಿಚ್ ಆಫ್ ದ ಫಾಲೋವಿಂಗ್ ಫ್ರಮ್ ಝಡ್ ಟು ಝಡ್ ಅಂತ ಹೇಳಿದ್ದಾರೆ ಅಲ್ವಾ. ಬೈಜೆಕ್ಟಿವ್ ಅಂದರೆ ಮೀನಿಂಗ್ ಏನು ಹೇಳಿ, ಬೈಜೆಕ್ಟಿವ್ ಅಂದರೆ ಬೋತ್ 1 1 ಆ್ಯಂಡ್ ಆನ್ 2. ನಾವೀಗ 1 1 ಮತ್ತು ಆನ್ 2ನ ಡಿಸ್ಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಪ್ರೂವ್ ಆಗಲಿಕ್ಕೆ ನಮಗೆ 1000 ಸಿಗುತ್ತೆ, ಬಟ್ ಡಿಸ್ಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಇಂಟೀಜರ್ಸ್ ಅಂದರೆ ಏನು ಹೇಳಿ, ಪಾಸಿಟಿವ್ ನಂಬರು ಬರುತ್ತೆ, ನೆಗೆಟಿವ್ ನಂಬರು ಬರುತ್ತೆ, ಝೀರೋನು ಬರುತ್ತೆ. ನಾನೀಗ -1 -2 -3 -4 0 1 2 3 ಅಂತ ತಗೊಳ್ತೇನೆ. ಇಲ್ಲೂ ಅದನ್ನೇ ತಗೊಳ್ತೇನೆ. -1 -2 -3 -4 0 1 2 3. ಇದು ಎ, ಇದು ಬಿ ಅಲ್ವಾ. ಇದು ಡೊಮೈನ್, ಇದು ಕೋಡೊಮೈನ್. ಇದು ನಿಮ್ಗೆ ಗೊತ್ತಿದೆ, ಇದರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಸರಿಯಾ? ಈಗ ನೋಡಿ ಫಸ್ಟನ್ನು ಚೆಕ್ ಮಾಡೋಣ. ಎಕ್ಸ್ ಕ್ಯೂಬ್ ಫಸ್ಟ್ ಏನು ಹೇಳ್ತಾ ಇದ್ದಾರೆ ಅವರು, ಎಕ್ಸ್ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಕ್ಯೂಬ್, ಎಕ್ಸ್ ಇದ್ದಲ್ಲಿ ನಾನು -1 ಹಾಕ್ತೇನೆ ಅಂತ ಅಂದ್ಕೊಳ್ಳೋಣ. ಇದು ಎಕ್ಸ್ ಆಗುತ್ತೆ. ಓಕೆ, ಇದೇನಾಗುತ್ತೆ, ಎಫ್ ಆಫ್ ಎಕ್ಸ್ ಆಗುತ್ತೆ. ಸರಿನಾ? -1 ಮಾಡಿದಾಗ -1ನ ಕ್ಯೂಬ್ ಏನಾಗುತ್ತೆ, ಆನ್ಸರ್ -1 ಆಗುತ್ತೆ. ಸರಿನಾ? -2ನ ಕ್ಯೂಬ್ ಏನಾಗುತ್ತೆ, -2ನ ಕ್ಯೂಬ್ -8 ಆಗುತ್ತೆ. ಸರಿನಾ? -3ನ ಕ್ಯೂಬ್ ಏನಾಗುತ್ತೆ, -27 ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆಯಲ್ಲ, 2 2 2 ಆವಾಗ -8 -27 ಅಂದರೆ -1ಗೆ ಆನ್ಸರ್ ಏನು ಬಂತು, -1 ಬಂತು. -2ಗೆ ಆನ್ಸರ್ ಏನು ಬಂತು, -8 ಬಂತು ಅಲ್ವಾ. -8 ಅದೆಲ್ಲೆಲ್ಲೋ -8 ಎಲ್ಲೋ ಒಂದು ಕಡೆ ಇದೆ. ಸರಿಯಾ? -8 -3ಗೆ -27 ಎಲ್ಲೋ ಒಂದು ಕಡೆ ಇದೆ. ಆಯಿತಾ? ನಾನು ಅದನ್ನು ಬರೀಲಿಲ್ಲ ಅಷ್ಟೇ. ಆಯಿತಾ? ಈಗ ನೋಡಿ, ಕ್ಯೂಬ್ ಅಂತ ಬಂದಾಗ ನೀವು ಕರೆಕ್ಟ್ ಅರ್ಥ ಮಾಡಿಕೊಳ್ಳಿ. ಕ್ಯೂಬ್ ಅಂತ ಬಂದಾಗ -1 ಡೈರೆಕ್ಟ್ ಎಲ್ಲಿಗೆ ಹೋಯ್ತು, ನೆಕ್ಸ್ಟು -8ಗೆ ಹೋಯ್ತು, -27ಗೆ ಹೋಯ್ತು. ಪಾಸಿಟಿವ್ ನಂಬರ್ ಹಾಕೋಣ. 1 ಕ್ಯೂಬ್ ಏನಾಗುತ್ತೆ, 1 ಆಗುತ್ತೆ. 2 ಕ್ಯೂಬ್ ಏನಾಗುತ್ತೆ, 8 ಆಗುತ್ತೆ. 3 ಕ್ಯೂಬ್ ಏನಾಗುತ್ತೆ, 27 ಆಗುತ್ತೆ. ಈ ಮಧ್ಯೆ ಉಳಿದಿರೋ ನಂಬರ್ ಏನಾಗುತ್ತೆ, 2 3 4 5 6 7 ಇದೆಲ್ಲ ಹಾಗೆ ಉಳಿತದಲ್ಲ, ಹಾಗೆ ಉಳಿತದಲ್ಲ. ಇಲ್ಲಿ ನೋಡಿ -2 ಹಾಗೆ ಉಳಿತದೆ, -3 ಯಾಕಂದರೆ ಕ್ಯೂಬ್ ಮಾಡುವಾಗ ಇದ್ರ ಮಿಡಲಲ್ಲಿರೋ ನಂಬರ್ ಎಲ್ಲ ಉಳಿತದೆ, ಇದ್ರ ಮಿಡಲಲ್ಲಿರೋ ನಂಬರ್ ಎಲ್ಲದೂ ಉಳಿತದೆ. ಬಟ್ ಬೈಜೆಕ್ಟಿವ್ ಅಂದರೆ ಏನು ಹೇಳಿ, ಬೋತ್ 1 1 ಆ್ಯಂಡ್ ಆನ್ 2. ಇದರಲ್ಲಿ ಗೊತ್ತಾಗುತ್ತೆ ಇದು ಆನ್ 2 ಆಗೋದಿಲ್ಲ. ಯಾಕೆ ಆನ್ 2 ಆಗೋದಿಲ್ಲ ಹೇಳಿ, ಇದರಲ್ಲಿರೋ ನಂಬರ್ಗಳೆಲ್ಲ ಎಕ್ಸಾಸ್ಟ್ ಆಗಬೇಕು. ನಾನು ಏನು ಹೇಳಿದ್ದೆ, ಆನ್ 2 ಅಂದರೆ ಏನಂತ ಹೇಳಿದ್ದೆ, ಕೋಡೊಮೈನಲ್ಲಿರೋ ಎಲ್ಲದಕ್ಕೂ ಇಲ್ಲೊಂದು ಪ್ರೀ ಇಮೇಜ್ ಇರಲೇಬೇಕು. ಫ್ರೀ ಇಮೇಜೇ ಸಿಗ್ತಾ ಇಲ್ಲ ಅಲ್ಲ ಯಾವುದಕ್ಕೆ, -2ಗೆ ಸಿಗ್ತಾ ಇಲ್ಲ, -3ಗೆ ಸಿಗ್ತಾ ಇಲ್ಲ, -4ಗೆ ಇಲ್ಲ, 1ಗಿಲ್ಲ, 2ಗಿಲ್ಲ, 3ಗಿಲ್ಲ, 4 ಇಲ್ಲ, 5 ಇಲ್ಲ, 6 ಇಲ್ಲ, 7 ಇಲ್ಲ. ಇದೆಲ್ಲ ಹಾಗೆ ಉಳಿತಾ ಇದೆಯಲ್ಲ. ಆನ್ 2 ಅಲ್ಲ ಅಂತ ಹೇಳಿದ್ರೆ ಇದು ಬೈಜೆಕ್ಟಿವ್ ಆಗಲಿಕ್ಕೆ ಚಾನ್ಸೇ ಇಲ್ಲಲ್ಲ. ಇಟ್ ಈಸ್ ನಾಟ್ ಬೈಜೆಕ್ಟಿವ್. ಸರಿನಾ? ಈಗ ಇದನ್ನು ಮಾಡ್ತಾರೆ. x + 2 ನಾನು ಎಕ್ಸ್ ಇದ್ದಲ್ಲಿ 1 ಹಾಕ್ತೇನೆ. 1 + 2 ಏನಾಗುತ್ತೆ, 3 ಆಗುತ್ತೆ. ಸರಿನಾ? ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 2 ಹಾಕ್ತೇನೆ. 2 + 2 ಏನಾಗುತ್ತೆ, 4 ಆಗುತ್ತೆ. ನೋಡಿ, ಎಕ್ಸ್ ಇದ್ದಲ್ಲಿ 1 ಹಾಕಿದ್ದೇನೆ, ಆವಾಗ ಎಷ್ಟು ಬಂತು ನನಗೆ ಆನ್ಸರ್, 3 ಬಂತು. ಎಫ್ ಆಫ್ ಎಕ್ಸ್ 3 ಬಂತು. ಎಕ್ಸ್ ಇದ್ದಲ್ಲಿ 2 ಹಾಕಿದ್ದೇನೆ, ಆವಾಗ ಏನು ಬರುತ್ತೆ ಆನ್ಸರು, 2 ಹಾಕಿದರೆ 4 ಬರುತ್ತೆ, 3 ಹಾಕಿದರೆ 5 ಬರುತ್ತೆ. ಸರಿಯಾ? ಎಕ್ಸ್ ಇದ್ದಲ್ಲಿ -1 ಹಾಕ್ತೇನೆ, ಆವಾಗ ಏನು ಬರುತ್ತೆ, -1 + 2 ಏನಾಗುತ್ತೆ, 1 ಬರುತ್ತೆ. ಎಕ್ಸ್ ಇದ್ದಲ್ಲಿ -2 ಹಾಕ್ತೇನೆ, -2 + 2 ಏನು, 0 ಆಗುತ್ತೆ. ಎಕ್ಸ್ ಇದ್ದಲ್ಲಿ -3 ಹಾಕ್ತೇನೆ, -3 + 2 ಏನಾಗುತ್ತೆ, -1 ಆಗುತ್ತೆ. ಅಂದರೆ ನೋಡಿ, 1 ಹಾಕಿದಾಗ ನನಗೆ 3 ಬಂತು, 2 ಹಾಕಿದಾಗ 4 ಬಂತು, 3 ಹಾಕಿದಾಗ 5 ಬಂತು, -1 ಹಾಕಿದಾಗ 1 ಬಂತು, -2 ಹಾಕಿದಾಗ 0 ಬಂತು. ಎಲ್ಲದಕ್ಕೂ ಯೂನಿಕ್ಕಾಗಿ ಬಂದಿದೆ ಅಲ್ವಾ. ನೋಡಿ, ಇದು 1 1 ಅಂತೂ 100% ಆಗೇ ಆಗುತ್ತೆ. ಕರೆಕ್ಟ್ ಅಲ್ಲ? 1 1 ಆಗುತ್ತೆ, ಆನ್ 2 ಆಗುತ್ತೆ. ಯಾಕೆ ಆನ್ 2 ಆಗುತ್ತೆ, ಇಲ್ಲಿ ನೋಡಿ. ಈಗ ನಾನು -1 -2 -3 -4 0 1 2 3 ಇಲ್ಲೂ -1 -2 -3 ಇನ್ನೂ ಇದೆ ಸ್ಟೂಡೆಂಟ್ಸ್. ನಾನು ಮಾತ್ರ ಇಷ್ಟೇ ತೊಗೊಳ್ತಾ ಇರೋದು. ಇಲ್ಲಿಗೆ ಏನು -5 ಇದೆ, -6 ಇದೆ, -7 ಇದೆ, ಟಿಲ್ ಎಲ್ಲ ಇಂಟೀಜರ್ಸು ಬರುತ್ತೆ. ಸರಿಯಾ? ನಂಗೆ -1 ಎಕ್ಸ್ ವ್ಯಾಲ್ಯೂ -1 ಹಾಕಿದಾಗ ನಂಗೆ ಆನ್ಸರ್ ಏನು ಬಂತು, 1 ಬಂತು. ಇಲ್ಲಿಗೆ ಮ್ಯಾಪ್ ಆಯಿತು. ಎಕ್ಸ್ ವ್ಯಾಲ್ಯೂ -2 ಹಾಕಿದಾಗ ನಂಗೆ ಆನ್ಸರ್ ಏನು ಬಂತು, 0 ಬಂತು. ಇಲ್ಲಿಗೆ ಮ್ಯಾಪ್ ಆಯಿತು. ಎಕ್ಸ್ ವ್ಯಾಲ್ಯೂ -3 ಹಾಕಿದಾಗ ನಂಗೆ ಆನ್ಸರ್ ಏನು ಬಂತು, -1 ಬಂತು. ಅಂದರೆ ಇಲ್ಲಿಗೆ ಮ್ಯಾಪ್ ಆಯಿತು. ಎಕ್ಸ್ ವ್ಯಾಲ್ಯೂ 1 ಹಾಕಿದಾಗ ನಂಗೆ ಆನ್ಸರ್ ಏನು ಬಂತು, ಎಕ್ಸ್ ವ್ಯಾಲ್ಯೂ 1 ಹಾಕಿದಾಗ ಆನ್ಸರ್ 3 ಬಂತು. ಎಕ್ಸ್ ವ್ಯಾಲ್ಯೂ 2 ಹಾಕಿದಾಗ ಆನ್ಸರ್ ಏನು ಬಂತು, 5 ಬಂತು. 5 ಎಲ್ಲೋ ಇದೆಯಲ್ಲ ಕಂಟಿನ್ಯೂಷನ್ ಆಗಿ,
3 ಬಂದಾಗ ಎಷ್ಟು ಬಂತು ನನಗೆ, ಸಾರಿ 4 ಬಂತು ಇಲ್ಲಿ, ಸಾರಿ 3 ಆಗಿದಾಗ ಎಷ್ಟು ಬಂತು, 5 ಬಂತು, ಸರಿನಾ? ಅಂದರೆ ಪ್ರತಿಯೊಂದು ಎಲಿಮೆಂಟ್ಗಳಿಗೂ ಇದೆ, ಪಕ್ಕ ಇದೆ, 100% ಇದ್ದೇ ಇದೆ, ಸರಿಯಾ? ಕರೆಕ್ಟಾ? ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ ಏನಾಗುತ್ತೆ ನೋಡಿ, 0 + 2 2 ಬರುತ್ತೆ. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ ಇದೇನಾಗುತ್ತೆ, ಆನ್ಸರ್ 2 ಬರುತ್ತೆ. ಎಲ್ಲದಕ್ಕೂ ಇದೆ. ಸೊ 100% ಹೌದು. ಆನ್ ಟು ಹೌದಾ? ಆನ್ ಟುನೂ ಹೌದು. ಯಾಕಂದರೆ ನೀವು ಅಂದ್ಕೊಳ್ಬೋದು ಸರ್ ಇಲ್ಲಿ -2 -3 -4 ಎಲ್ಲ ಎಕ್ಸಾಸ್ಟ್ ಆಗಿಲ್ಲಲ್ಲ, ಆಗುತ್ತೆ. ಯಾಕೆ ಆಗೋದಿಲ್ಲ? -2 ಬರಬೇಕಂತ ಹೇಳಿದ್ರೆ ನಾನು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ -4 ಆಗಿದೆ ಅಂತ ಅಂದ್ಕೊಳ್ಳಿ, ಎಕ್ಸ್ ವ್ಯಾಲ್ಯೂ +2 ಎಷ್ಟಾಯಿತು, -2 -5 ಆಗಿದೆ ಅಂತ ಅಂದ್ಕೊಳ್ಳಿ, +2 ಏನಾಯಿತು, -3 ಎಕ್ಸಾಸ್ಟ್ ಆಗುತ್ತಲ್ಲ, ಪಕ್ಕ ಅಲ್ಲ. ಸೊ ಇದು 1 ಹೌದು, ಆನ್ ಟುನೂ ಹೌದು, ಎಕ್ಸಾಸ್ಟ್ ಆಗ್ತಾಯಿದೆ. ಸೊ ಆನ್ಸರ್ ಈಸ್ ದಿಸ್ ಒನ್, ಅಷ್ಟೇ, ಸಿಂಪಲ್ ಆಯಿತಾ? ಬಟ್ ಇದು ಯಾಕೆ ಆಗೋದಿಲ್ಲ ನೀವೇ ಥಿಂಕ್ ಮಾಡಿ. ಈಗ 2ಗೆ 0 ಆಗಿದೆ ಅಂತ ಅಂದ್ಕೊಳ್ಳಿ, 2 × 0 ಏನಾಯಿತು, ಎಕ್ಸ್ ಇದನ್ನು 0 ಆಗಿದೆ, 0 + 1 1, ಎಕ್ಸ್ 0 ಆಗಿದಾಗ 1 ಬಂತು, ಎಕ್ಸನ್ನು 1 ಆಗಿದೆ ಅಂತ ಅಂದ್ಕೊಳ್ಳಿ, 2 × 1 2 2 + 1 3, ಎಕ್ಸನ್ನು 1 ಆಗಿದಾಗ f(x) ಎಷ್ಟು ಬಂತು, 3 ಬಂತು, ಎಕ್ಸನ್ನು 2 ಆಗಿದೆ ಅಂತ ಅಂದ್ಕೊಳ್ಳಿ, f(x) 2 × 2 4 4 + 1 5. ಇಲ್ಲಿ ಆನ್ಸರ್ ಏನು ಬರ್ತಾಯಿದೆ ನೋಡಿ, 1 3 5. ಬಟ್ ಓನ್ಲಿ ಆಡ್ ನಂಬರ್ ಮಾತ್ರ ಆನ್ಸರ್ ಬರ್ತಾಯಿದೆ. ಈವನ್ ನಂಬರ್ ಎಲ್ಲ ಹಾಗೆ ಉಳಿತದಲ್ಲ, ಇಲ್ಲಿ 2 ಉಳಿತದೆ, ಇಲ್ಲಿ 4 ಉಳಿತದೆ, ಉಳಿಲಿಕ್ಕಿಲ್ಲ. ಉಳಿದ್ರೆ ಏನಾಗೋದಿಲ್ಲ, ಆನ್ ಟು ಆಗೋದಿಲ್ಲ. ಕರೆಕ್ಟ್ ಅಲ್ಲ? ಗೊತ್ತಾಗ್ತಾ ಇದೆಯಲ್ಲ ಇದೀಗ. ನಾನು ಎಕ್ಸ್ 0 ಆಗಿದಾಗ ಆನ್ಸರ್ ಇಲ್ಲಿ 1 ಬಂತು, ಎಕ್ಸ್ 1 ಆಗಿದಾಗ ಆನ್ಸರ್ 3 ಬಂತು. ಅಂದರೆ ಏನು ಹೇಳಿ, 0 1 2 3 4 ನಾನು ಪಾಸಿಟಿವ್ ನಂಬರ್ ಮಾತ್ರ ತಗೊಳ್ತಾ ಇದ್ದೇನೆ. ಯಾಕಂದರೆ ಜಸ್ಟ್ ಇದು ಒಂದೇ ಸಾಕಲ್ಲ ನಿಮಗೆ ಡಿಸ್ಪ್ರೂವ್ ಮಾಡಲಿಕ್ಕೆ. 2 3 4 5. ಎಕ್ಸ್ 0 ಆಗಿದಾಗ ಏನು ಬಂತು, ಆನ್ಸರ್ 1 ಬಂತು. ಎಕ್ಸ್ 1 ಆಗಿದಾಗ ಏನು ಬಂತು, 3 ಬಂತು. ಎಕ್ಸ್ 2 ಆಗಿದಾಗ ಏನು ಬಂತು, 5 ಬಂತು. ಇಲ್ಲಿ ಮಧ್ಯೆ ಇರುವಂಥ 2 ಎಲ್ಲಿಗೆ ಹೋಗುತ್ತೆ, ಹಾಗೆ ಉಳಿತದೆ. ಈ ಮಧ್ಯೆ ಇರೋ 4 ಎಲ್ಲಿ ಹೋಗುತ್ತೆ, ಹಾಗೆ ಉಳಿತದೆ. ನೀವು ಯಾವುದೇ ನಂಬರ್ ಹಾಕಿ, ಎಕ್ಸಿಗೆ ಈಗ ನಾನು -1 ಆಗಿದೆ ಅಂತ ಅಂದ್ಕೊಳ್ಳಿ, ನೀವು ಹೇಳ್ಬೋದು ಸರ್ ಮೈನಸ್ ಹಾಕಿ ನೋಡಿ ಬರ್ಬೋದಲ್ಲ. 2 × -1 ಏನಾಗುತ್ತೆ, -2 + 1 ಏನಾಗುತ್ತೆ, ಆನ್ಸರ್ -1. ಎಕ್ಸಿಗೆ -2 ಆಗಿದೆ ಅಂತ ಅನ್ಸ್ಕೊಳ್ಳಿ, 2 × -2 ಇದು -4 + 1 ಆನ್ಸರ್ ಏನು, -3. ಇದರಲ್ಲೂ ಕೂಡ ಆಡ್ ನಂಬರ್ ಕೂಡ ಬರ್ತಾ ಇದೆ, ನೆಗೆಟಿವ್ ಆಡ್ ನಂಬರ್ ಬರ್ತಾ ಇದೆ, ಈವನ್ ನಂಬರ್ ಹಾಗೆ ಉಳಿತದೆ. ಸೊ ಇದಂತೂ 100% ಅಲ್ಲ, ಇದು ಪಕ್ಕ ಆಗೋದಿಲ್ಲ. ಗೊತ್ತಾಯ್ತಾ? ಯಾಕೆ ಆಗೋದಿಲ್ಲ ಗೊತ್ತಿದೆಯಲ್ಲ. ಎಕ್ಸ್ ಸ್ಕ್ವೇರ್ ಅಂದರೆ ಏನು, 1 ಸ್ಕ್ವೇರ್ 1 1 + 1 ಏನು 2. ಎಕ್ಸ್ ಇದರಲ್ಲಿ ನಾನು 1 ಆಗಿದೆ, ಆವಾಗ f(x) 2 ಬಂತು. ಎಕ್ಸ್ ಇದರಲ್ಲಿ 2 ಆಗ್ತೇನೆ ಇವಾಗ, 2 ಸ್ಕ್ವೇರ್ 4 4 + 1 ಏನು 5, 3 ಸ್ಕ್ವೇರ್ 9 9 + 1 ಏನು 10. ಇದ್ರ ಮಧ್ಯೆ ಇರೋ ನಂಬರ್ಗಳನ್ನೆಲ್ಲ ಏನು ಮಾಡೋದು ನಾನು, ಉಳಿತದಲ್ವಾ, ಕೋಡೊಮೈನಲ್ಲಿ ಉಳಿತದಲ್ವಾ, ಉಳಿಬಾರ್ದು. ಉಳಿದ್ರದನ್ನು ಆನ್ ಟು ಅಂತ ಕರೀತಾರ, ಇಲ್ಲ. ಸೊ ಇದಂತೂ 100% ಅಲ್ಲ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ದಿಸ್ ಇಸ್ ಸಿಂಪಲ್ ಸ್ಟೂಡೆಂಟ್ಸ್. ಈ ಥರ ಪ್ರಾಬ್ಲಮ್ಗಳನ್ನೆಲ್ಲದನ್ನು ಇದು ಮಾಡ್ತೋಗಿ, ಏನು ಗ್ರಾಫ್ ಮಾಡ್ತೋಗಿ, ಈ ಥರ ಪ್ರಾಬ್ಲಮ್ಗಳು ಬಂದರೆ. ಈಗ ಸೇಮ್ ಕ್ವಶನ್ನು ನಾನು ನಿಮಗೀಗ ಆಪ್ಷನನ್ನು ಕೊಡೋದಿಲ್ಲ, ಮಾಡ್ಯುಲಸ್ ಬಂತು ಅಂತ ಅಂದ್ಕೊಳ್ಳಿ, ಮಾಡ್ಯುಲಸ್ ಆಫ್ ಎಕ್ಸ್ ನೀವು ಡೈರೆಕ್ಟ್ ಹೇಳ್ಬೋದು, ನೀವು ಮಾಡೋದೇ ಬೇಡ. ಯಾವುದಕ್ಕೆ, ಫಾರ್ ಎಕ್ಸಾಂಪಲ್ ರಿಯಲ್ ನಂಬರ್ ಟು ರಿಯಲ್ ನಂಬರ್. ಈಗ ನೋಡಿ, ಇಂಟೀಜರಿಗೆ ಆಗ್ತಾಯಿಲ್ಲ, ರಿಯಲ್ ನಂಬರ್ ಅಂತ ಹೇಳಿದ್ರೆ ಎಲ್ಲ ಬರುತ್ತೆ ಅಲ್ವಾ, ಎಲ್ಲ ನಂಬರ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ ರಿಯಲ್ ನಂಬರಲ್ಲಿ. ಓಕೆ, ಈಗ ನೋಡಿ ಮಾಡ್ಯುಲಸ್ ಆಫ್ ಎಕ್ಸಿಗೆ ನಾನು ಸಿಂಪಲಾಗಿ ಹೇಳ್ತೇನೆ ನೋಡಿ, ಈ ಥರದ ಕ್ವಶನ್ ಎಲ್ಲ ಬಂದಾಗ ನೀವು ಮಾಡೋದೇ ಬೇಡ, ರಿಯಲ್ ನಂಬರ್ ಎಲ್ಲ ಬಂದಾಗ. ಈಗ ಮಾಡ್ಯುಲಸ್ ಆಫ್ ಎಕ್ಸ್, ಮಾಡ್ ಅಂದರೆ ಮೀನಿಂಗ್ ಏನು ಹೇಳಿ, ಪಾಸಿಟಿವ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಈಗ ಮಾಡ್ಯುಲಸ್ ಆಫ್ ಎಕ್ಸ್ ಇದು ವ್ಯಾಲ್ಯೂ f(x) ಮಾಡಿದಾಗ ಇದು ಆನ್ಸರ್ ಏನಾಗುತ್ತೆ, ಎಕ್ಸಿಗೆ ನಾನೀಗ 1 ಆಗಿದೆ. ಆವಾಗ f(x) ಅಂದರೆ ಏನು ಹೇಳಿ, ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್, f(x) ಅಂದರೆ y ಮೀನಿಂಗ್, ಗೊತ್ತಾಯ್ತಾ? f(x) y. ಇದು ನೋಡಿ ಎಕ್ಸ್, ಇದು f(x) ಅಥವಾ ಇದನ್ನು y ಅಂತ ಹೇಳಿ ಕರೀತಾರೆ. 0 1 2 3 -1 -2 -3 0 1 2 3 -1 -2 -3. ಜಸ್ಟ್ ಇದು ಎಕ್ಸಾಂಪಲ್ ಏನಂತ ತಗೊಳ್ತಾ ಇರೋದು, ಎಕ್ಸ್ ಇದರಲ್ಲಿ 1 ಆಗಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಏನು ಬರುತ್ತೆ 1. ಸರಿ, ಹಾಂ, ಎಕ್ಸ್ 1 ಆಗಿದೆ, 1 ಬಂತು. ಎಕ್ಸ್ ಈಗ -1 ಆಗ್ತಾನೆ, ಇಲ್ಲಿಗ -1 ಹಾಕಿದರೆ ಮಾಡ್ಯುಲಸ್ ಆಫ್ -1 ಏನು ಹೇಳಿ, 1 ಅಲ್ವಾ. ಅಂದರೆ -1 ಏನು ಬರ್ತಾ ಇದೆ ಹೇಳಿ, ಆನ್ಸರ್ 1 ಬರ್ತಾ ಇದೆ. 2 ಆಗಿದೆ ಆನ್ಸರ್ ಏನು ಬರುತ್ತೆ, +2 ಬರುತ್ತೆ. ಎಕ್ಸ್ ವ್ಯಾಲ್ಯೂ -2 ಆಗಿದೆ, ಆನ್ಸರ್ ಏನು ಬರುತ್ತೆ, 2 ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನಾನು ಹೇಳಿದ್ದೇನೆ, 1 ಫಂಕ್ಷನಲ್ಲಿ ಈ ಥರ ಬರಬಾರ್ದು. ಇಲ್ಲಿ ನೋಡಿ, ನನಗೆ ನೋಡಿ ಎಕ್ಸ್ 2 ಹಾಕಿದರೂ ಆನ್ಸರ್ 2ನೇ ಬರ್ತಾ ಇದೆ, ಎಕ್ಸ್ -2 ಹಾಕಿದರೂ ಆನ್ಸರ್ 2ನೇ ಬರ್ತಾ ಇದೆ. ಯಾಕೆ ಹೇಳಿ, ಮಾಡ್ಯುಲಸ್ ಫಂಕ್ಷನಲ್ಲಿ ನೆಗೆಟಿವ್ ಬರೋದಿಲ್ಲ. ಎಕ್ಸ್ ಈಗ -3 ಹಾಕಿ ಅಥವಾ 3 ಹಾಕಿ, ಆನ್ಸರ್ ಏನು ಬರುತ್ತೆ, 3ನೇ ಬರುತ್ತೆ. ಎಕ್ಸ್ -4 ಹಾಕಿ 4 ಹಾಕಿ, ಆನ್ಸರ್ ಏನು ಬರುತ್ತೆ, 4 ಬರುತ್ತೆ. ಆಲ್ರೆಡಿ ಹೇಳಿದ್ದೆ ನಾನು, 1 ಫಂಕ್ಷನಲ್ಲಿ ಈ ಥರ ಬರಲಿಕ್ಕಿಲ್ಲ. ಇಲ್ಲಿ 1 ಪಕ್ಕ ಅಲ್ಲ, ಸರಿಯಾ? 1 100% ಅಲ್ಲ, ಆನ್ ಟುನೂ ಆಗೋದಿಲ್ಲ. ಇದು 1 ಆಗೋದಿಲ್ಲ, ಆನ್ ಟುನೂ ಆಗೋದಿಲ್ಲ. ಯಾಕೆ ಆನ್ ಟು ಆಗೋದಿಲ್ಲ? ಎಲ್ಲದಕ್ಕೂ ಆನ್ಸರ್ ಪಾಸಿಟಿವೇ ಬರುತ್ತೆ.
ಇಲ್ಲಿ ರಿಯಲ್ ನಂಬರಲ್ಲಿ ನೆಗೆಟಿವ್ ನಂಬರ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಹಾಗೆ ಉಳಿತದೆ. ಏನು ಹೇಳಿದೆ, ಆನ್ ಟು ಅಂದರೆ ಏನಂತ ಹೇಳಿದೆ ನಾನು, ಈ ಬಿ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗಳು ಎಕ್ಸಾಸ್ಟ್ ಆಗಲೇಬೇಕು, ಬಟ್ ಈ ನೆಗೆಟಿವ್ ನಂಬರ್ಸ್ಗಳು ಹಾಗೆ ಉಳಿತದೆ. ಯಾಕಂದರೆ ನಿಮಗೆ ಮಾಡ್ಯುಲಸ್ಸಲ್ಲಿ ನಿಮಗೆ ಇಲ್ಲಿ ಯಾವುದೇ ನೆಗೆಟಿವ್ ನಂಬರ್ ಹಾಕಿದರೂ ಅದಕ್ಕೆ ನೆಗೆಟಿವ್ ನಂಬರ್ ಜೊತೆ ಪೇರ್ ಆಗೋದಿಲ್ಲ ಅಥವಾ ನೆಗೆಟಿವ್ ನಂಬರ್ ಜೊತೆ ಮ್ಯಾಪ್ ಆಗೋದಿಲ್ಲ. ವೈ? ಬಿಕಾಸ್ ಮಾಡ್ಯುಲಸ್ ಆಫ್ ಸಮ್ ನಂಬರ್ ಇಸ್ ಆಲ್ವೇಸ್ ಪಾಸಿಟಿವ್. ಇದು ಎಕ್ಸಾಸ್ಟ್ ಆಗೋದಿಲ್ಲ, ಉಳಿತದೆ. ಅದಕ್ಕೋಸ್ಕರ ಇಟ್ ಈಸ್ ನಾಟ್ ಆನ್ ಟು. ಸಿಂಪಲ್. ಮಾಡ್ಯುಲಸ್ ಅಂತ ಬಂದಾಗ ಇಷ್ಟೇ. ಅರ್ಥ ಆಯ್ತಾ? ಓಕೆ, ಇದಿಷ್ಟು. ಈಗ ನಾನೀಗ ನೆಕ್ಸ್ಟ್ ಇದರಲ್ಲಿ ನಿಮಗೆ ಏನು ಹೇಳ್ತಾರೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಕ್ವಶನ್ಸನ್ನು, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ. ದಟ್ ಇಸ್ ದ ಲಾಸ್ಟ್ ಪಾರ್ಟ್. ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ, ಕೆಲವೊಂದಿಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಬೈಜೆಕ್ಷನ್ಸಲ್ಲಿ ಕೆಲವೊಂದಿಷ್ಟು ನಾನು ಇದನ್ನು ಹೇಳ್ತೇನೆ. ಏನು ಹೇಳ್ತಾರೆ, ಇದು ರಿಸಲ್ಟ್. ಇದು ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಬಂದರೆ ಬೇಕಾಗತ್ತೆ. ಆಯಿತಾ? ಇಫ್ ಫಂಕ್ಷನ್ನು ಎ ಟೆನ್ಸ್ ಟು ಬಿ ಬಂದರೆ, ಎ ಟೆನ್ಸ್ ಟು ಬಿ ಆದರೆ ಮಾಡ್ಯುಲಸ್ ಆಫ್ ಎ ಈಸ್ ಈಕ್ವಸ್ ಟು ಎಮ್ ಇದ್ದರೆ, ಮಾಡ್ಯುಲಸ್ ಬಿ ಈಸ್ ಈಕ್ವಸ್ ಟು ಎನ್ ಇದ್ದರೆ, ದೆನ್ ದ ನಂಬರ್ ಆಫ್ ಫಂಕ್ಷನ್ಸ್. ಈ ರಿಸಲ್ಟನ್ನು ನೆನ್ಪಿಟ್ಕೊಳ್ಳಿ. ಕ್ವಶನನ್ನು ಕೇಳ್ತಾರೆ, ದ ನಂಬರ್ ಆಫ್ ಫಂಕ್ಷನ್ಸ್ ಅಂತ ಕೇಳಿದರೆ ಈಸ್ ಎನ್ ಪವರ್ ಎಮ್. ಇದೊಂದು ಗೊತ್ತಿರಲಿ. ಇದೇ ದ ನಂಬರ್ ಆಫ್ ಒನ್ ಫಂಕ್ಷನ್ ಅಂತ ಕೇಳಿದರೆ, ನಂಬರ್ ಆಫ್ ಒನ್ ಫಂಕ್ಷನ್ ಅಂತ ಕೇಳಿದರೆ ಇದರ ರಿಸಲ್ಟು ಎನ್ ಪಿ ಎಮ್ ಪರ್ಮಿಟೇಷನ್. ಇದು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಎಮ್ ಫ್ಯಾಕ್ಟೋರಿಯಲ್. ಯಾವಾಗ ಎನ್ ಶುಡ್ ಬಿ ಗ್ರೇಟರ್ ದೆನ್ ಎಮ್ ಇರಬೇಕು. ಇದು ರಿಸಲ್ಟು. ಇದು ನೆನ್ಪಿಟ್ಕೊಳ್ಳಿ. ಇದು ರಿಸಲ್ಟು. ಇದು ನೆನ್ಪಿಟ್ಕೊಳ್ಳಿ. ಯಾವಾಗ ನಂಬರ್ ಆಫ್ ಫಂಕ್ಷನ್ ಕೇಳಿದರೆ, ನಂಬರ್ ಆಫ್ ಒನ್ ಫಂಕ್ಷನ್ ಕೇಳಿದರೆ ಡೈರೆಕ್ಟ್ ಈ ಫಾರ್ಮುಲಾ ಹಾಕಿ. ಅದೇ ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳಿದರೆ, ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳಿದರೆ ಇಷ್ಟೇ ನಿಮ್ಮದು ಸಮೇಷನ್ನು. ಆರ್ ಇಸ್ ಈಕ್ವಸ್ ಟು 1 ಇರುತ್ತೆ ಅಪ್ ಟು ಎನ್ ಮೈನಸ್ 1 ಟು ದಿ ಪವರ್ ಎನ್ ಮೈನಸ್ ಆರ್ ಎನ್ ಸಿ ಆರ್ ಟು ದಿ ಪವರ್ ಆಫ್ ಎಮ್. ಇದು ಆಯಿತಾ ಆನ್ ಟು ಫಂಕ್ಷನ್ಗೆ. ಇನ್ ಕೇಸ್ ಇಫ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಸ್ ಟು ಎಮ್ ಆದರೆ, ಇಲ್ಲಿ ಎನ್ ಈಸ್ ಗ್ರೇಟರ್ ದೆನ್ ಈಕ್ವಸ್ ಟು ಎಮ್ ಆದರೆ ನಾನು ಹೇಳಿದ್ದೇನೆ. ಲೆಸ್ ದೆನ್ ಆರ್ ಈಕ್ವಸ್ ಟು ಎಮ್ ಆದರೆ ನಂಬರ್ ಆಫ್ ಬೈಜೆಕ್ಷನ್ಸ್. ಬೈಜೆಕ್ಷನ್ಸ್ ಅಂದರೆ ಬೈಜೆಕ್ಟಿವ್ ಫಂಕ್ಷನ್ ಎಷ್ಟಾಗುತ್ತೆ? ಇಫ್ ಎಮ್ ಈಸ್ ಈಕ್ವಸ್ ಟು ಎನ್ ಆದರೆ ಎನ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಇದೊಂದು ಗೊತ್ತಿರಲಿ. ಇದೆಲ್ಲ ಕಂಡೀಷನ್ ಗೊತ್ತಿರಲಿ ಸ್ಟೂಡೆಂಟ್ಸು. ನಂಬರ್ ಆಫ್ ಬೈಜೆಕ್ಷನ್ಸ್ ಎಮ್ ಈಸ್ ಈಕ್ವಸ್ ಟು ಎನ್ ಆದರೆ ಎನ್ ಫ್ಯಾಕ್ಟೋರಿಯಲ್. ಆವಾಗ ಎನ್ ಅನ್ನೋದು ಲೆಸ್ ದ್ಯಾನ್ ಆರ್ ಈಕ್ವಸ್ ಟು ಎಮ್ ಆದರೆ, ಅದು ಎನ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಸ್ ಟು ಎಮ್ ಆದರೆ ಇಲ್ಲಿದೆ ನೋಡಿ ನಂಬರ್ ಆಫ್ ಫಂಕ್ಷನು, ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್. ಇದಿಷ್ಟು ಗೊತ್ತಿರಲಿ. ಆಯಿತಾ? ಸೊ ಮುಂದಿನ ವೀಡಿಯೋದಲ್ಲಿ ಉಳಿದಿರೋ ಕ್ವಶನ್ಸನ್ನು ಮಾಡ್ತೇನೆ, ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಒಂದಿಷ್ಟು ಕ್ವಶನ್ಸನ್ನು ಮಾಡಿ ಇಲ್ಲಿಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಎಂಡ್ ಮಾಡ್ತೇನೆ. ಓಕೆ, ಇಲ್ಲಿಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬಂದಿದೆ. ಒನ್ ಆಗಿದೆ, ಆನ್ ಟು ಆಗಿದೆ, ಬೈಜೆಕ್ಟಿವ್ ಆಗಿದೆ, ಇನ್ ಟು ಆಗಿದೆ, ಮಿನಿ ಟು ಒನ್ ಆಗಿದೆ, ಮಿನಿ ಒನ್ ಆಗಿದೆ. ಇದಿಷ್ಟು ನಿಮ್ಮ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೇನೆ. ಫೈನಲ್ ಪಾರ್ಟ್ ಆಗಿರುತ್ತೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಅದಾದ ನಂತರ ಇನ್ನೊಂದು ಟ್ರಿಗ್ನೋಮೆಟ್ರಿಗೆ ಹೋಗ್ತೇನೆ ಅಥವಾ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ನೋಡ್ಕೊಳ್ತೇನೆ. ಓಕೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.